ಇನ್ನು ಕೆಲವೇ ದಿನಗಳಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಜೈಲಿಗ್ರಿ. ಏನು ಅಪರಾಧ ಮಾಡ್ಯಾರ್ರಿ ಜೈಲಿಗೆ ಹೋಗಕ್ಕ? ಯಾರು ಹೇಳ್ತಾರೆ? ಉಚ್ಚಾಟಿತ ಶಾಸಕ. ಇನ್ನು ಎಲ್ಲರ ಕಡೆಯಿಂದ ಮೂಲೆಗೆ ಅಟ್ಟಿಕೊಂಡ ಅಂಥ ಶಾಸಕ ಯಾರು ಬೆನ್ನ ಹತ್ತುವಾರು ಆದರೂ ಒದರಾಡೋದು ಬಿಡವಾತದ ಶಾಸಕ. ಬಿಜಾಪುರ ಶಾಸಕ ಇನ್ನು 28ರ ಒಳ ತನಕ ಅಷ್ಟ ಶಾಸಕ, ಮುಂದೆ ಮಾಜಿ ಶಾಸಕ, ಮಾಜಿ ರಾಜಕಾರಣಿ, ಇನ್ನು ತನ್ನ ಗೋಶಾಲೆ ಮತ್ತು ತನ್ನ ಬ್ಯಾಂಕಿನ ಕೆಲಸ ಮಾಡ್ಕೊತ ಹೋಗೋದು ಅಷ್ಟ. ಇನ್ನು ಯಡಿಯೂರಪ್ಪ ವಿಜಯೇಂದ್ರ ಜೈಲಿಗೆ ಹೋಗ್ತಾರಂತ್ರಿ. ಇನ್ನು ಕೆಲವೇ ದಿನಗಳಲ್ಲಿ ಹೋಗ್ತಾರೆ. ಅವರು ನಕಲಿ ಸಹಿ ಮಾಡ್ಯಾರ, ಇಡಿದವ್ರು ಬೆನ್ನತ್ತಾರಂತ್ರಿ. ಹೋಗಿ ಗುಪ್ತವಾಗಿ ದಿಲ್ಲಿಗೆ ಹೋಗಿ ಭೇಟಿಯಾಗಿ ಬರ್ತಾರೆ. ಹಂಗಾದ್ರೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ನನ್ನ ಜೊತೆ ಎಲ್ಲರೂ ಅದಾರಂತಾರ, ಆದ್ರೆ ಆಜುಬಾಜು ಯಾರೂ ಇಲ್ಲ. 4 ಮಂದಿ ಅದಾರ, ಯಾರು ಮಾಜಿ ಶಾಸಕರಿಲ್ಲ, ಯಾರೂ ಇಲ್ಲ. ಅವರೆಲ್ಲ ನನ್ನ ಜೊತೆ ಅದಾರ. ಅವರೆಲ್ಲ ನನ್ನ ಜೊತೆ ಅದಾರಂದ್ರೆ ಇನ್ನ ತನಕ ಭಾಳ ಹಾರಾಡ್ತಿತ್ರಿ ಇದು. ಬಸನಗೌಡ ಪಾಟೀಲ್ ಯತ್ನಾಳ್ ಯಾರೂ ಇಲ್ಲ. ರಾಜ್ಯ ಇವತ್ತು ಬಹಳ ಒಳ್ಳೆ ದೃಷ್ಟಿಯಿಂದ ನೋಡಾಕತೈತಿ. ಜಾತ್ಯತೀತ ಮನೋಭಾವನೆದವರಿಗೆ ರತ್ನಗಂಬಳಿ ಹಾಸುವಂತ ಈ ಕರ್ನಾಟಕ ರಾಜ್ಯದ ಮತದಾರರು ಈ ಯತ್ನಾಳನನ್ನ ಯಾವ ರೀತಿ ಮೂಲೆ ಗುಂಪ ಮಾಡ್ತೈತಿ, ಇನ್ನು ಯಾರು ಯತ್ನಾಳ್ ಅಂತ ಕೇಳುವಂಥ ಪರಿಸ್ಥಿತಿ ಬರ್ತೈತಿ. ಅನೇಕ ಬಾರಿ ಹೇಳಿದ್ದೀನಿ, ಯತ್ನಾಳ್ ಮಿದುಳು ಮತ್ತು ನಾಲಿಗೆಗೆ ಲಿಂಕ್ ಇಲ್ಲ. ಸುಳ್ಳಿನ ಸರದಾರ, ಹಿಂದೂ ಹುಲಿ ಅಂತಾನ. ಸುಳ್ಳು ಹಿಂದೂ ಹುಲಿ ಅನ್ನೋದು ಸಾಬೀತಾಗೈತಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ತಮ್ಮ ಟೀಮ್ ಏನಿದೆ ಅದನ್ನು ಹೊಡಿಬೇಕು ಅಂತ ಹೇಳಿ ಇವರಿಗೆ ನಿಂಬಾಳವರಿಗೆ ಕನ್ವಿನ್ಸ್ ಮಾಡೋದು ಸರಿ, ಅದು ಮ್ಯಾನೇಜ್ ಮಾಡ್ತಾರೆ. ನಮ್ಮ ಟೀಮ್ ಭಾಳ ದೊಡ್ಡದೈತಿ. ನೀವು ತಟಸ್ಥತೆಯನ್ನು ಮಾಧ್ಯಮದವ್ರು ಹೇಳ್ತಿದ್ರೆ ಅವರು ವಿಜೇಂದ್ರ ವಿರುದ್ಧ ಅದ, ನಾವು ಎಲ್ಲ ವಿರುದ್ಧ ಅದ. ಬಸವರಾಜ ಬೊಮ್ಮಾಯಿ ವಿರುದ್ಧ ಅದ, ಆರ್ ಅಶೋಕ್ ವಿರುದ್ಧ ಅದ, ಅಶ್ವಥ್ ನಾರಾಯಣ ವಿರುದ್ಧ ಅದ, ಸಿ ಟಿ ರವಿ ಒಳಗಿಂದ ಒಳಗೆ ವಿರುದ್ಧ ಅದಾನೆ. ಮ್ಯಾಗ ಮಾತ್ರ ಟ್ಯಾನ್ ನಾಟಕ ಮಾಡ್ತಾನೆ. ಇಂಥ ನಾಟಕ ಕಂಪ್ನಿ ಮಾಡಿ ಇಂಥವ್ರು ಆರಿಸಿ ಬರ್ತಾರೆ. ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ. ನಾವಾಗ ಗಟ್ಟಿಯಾಗಿ ನಿಂದಿರಲಿಲ್ಲ. ರಮೇಶ್ ಜಾರಕಿಹೊಳಿ ನಮ್ಮ ಜೋಡನೇ ಅದಾರ. ಈಗಾದ್ರು ಕುಮಾರ ಬಂಗಾರ ನಾವು ಎಲ್ಲ ಒಂದೇ ಇದೀವಿ ರೀ. ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅಷ್ಟೇ ನಾವು ಭೇಟಿ ಆಗ್ತೀವಿ, ಮಾತಾಡ್ತೀವಿ. ಈಗಿನ ಕೆಲವೇ ಒಂದು ವಾರದಾಗ ನಾವು ಬೆಳಗಾವ ಮತ್ತೆ ಸೇರ್ಲಾಕತ್ತೀವಿ. ನಮ್ಮ ಕಣ್ಣಿಗೆ ಕಾಣೋಂಗೆ ಸೇರ್ರಿ. ನಿಮ್ಮ ಕಣ್ಣಿಗೆ ಈ ಸಲ ಬೆಳಗಾವಿಗೆ ಸೇರೋದು ನಿಮ್ಮ ಕಣ್ಣಿಗೆ ಕಾಣಕ್ಕೆ ಸೇರೋ ಆಗ್ತದೆ. ನಮಗೇನು ಭಯ ಇಲ್ಲ. ಅವ್ರಿಗೆ ಕನ್ವಿನ್ಸ್ ಮಾಡತ್ತಾರಂತಾರೆ, ನೀವು ಹಿರಿಯ ನಾಯಕರದಿರಿ, ಗುರುತ್ಕೋಬೇಡಿ, ಈ ಕಡೆ ಬರ್ರಿ ಅಂತ ಹೇಳಿ. ಅಂದ್ರೆ ಟೀಮ್ ಹೊಡಿಯೋದು ಈಗ ನೆನಪಾಗೈತೆ ಹಿರಿಯ ನಾಯಕರು ಟೀಮ್ ಹೊಡಿಯೋಕೆ ಇಂಡೈರೆಕ್ಟ್ ಆಗಿ ಅಂತ. ಪಾಪ ಯಾರು ಜಾರಕಿಹೊಳಿದು CD ಬಿಡುಗಡೆ ಮಾಡಿಸಿದಾರೆ ಯಾರು? ವಿಜಯೇಂದ್ರ ಇಂಥ ಹಲ್ಕೆ ಕೆಲಸ ಮಾಡ್ತಾರ. DK ಶಿವಕುಮಾರ್ ಇವರು ಕೂಡಿ ಏನು ಮಾಡಿದ್ರು? ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರ? ಕುಮಾರ ಬಂಗಾರಪ್ಪ ಏನು ಮಾಡಿದರು? ಅಂದರೆ ಎಲ್ಲ ಹಿಂದುಳಿದ ಜನಾಂಗದ ನಾಯಕರುಗಳನ್ನು, ಪರಿಶಿಷ್ಟ ಜಾತಿಯಲ್ಲಿ ಲಿಂಬಾವಳಿ ಇರ್ಬೋದು, ನಮ್ಮ ಹಿಂದುಳಿದ ವರ್ಗ ಕುಮಾರ್ ಬಂಗಾರಪ್ಪ ಇರ್ಬೋದು, ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ಬೋದು. ನಾ ಎಲ್ಲರ ಕಾಂಪಿಟೇಷನ್ ಆಗ್ತೀನಿ, ನನ್ನ ಮಗ ತನ್ನ ಮಗ ಅಂತೇಳಿ ಯಡಿಯೂರಪ್ಪ ನನ್ನ ಮಣ್ಣ ಕೊಡ್ಕೊತ ಬಂದ. ನನಗೆ BJP ಯಾವಾಗಲೂ ಬಿಟ್ಟು ಹೋಗಲ್ಲ. ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ಸಲುವಾಗಿ. ಯತ್ನಾಳ್ ಪಾಪ್ಯುಲರ್ ಲೀಡರ್ ಅದಾನ, ಎಲ್ಲರೂ ನಾಳೆ ನನ್ನ ಮಗ ಕೂತಾಗ್ತಂತ ಮೊನ್ನೆ ಅತ್ತು ಕರೆದು, ಯತ್ನಾಳ್ ನೀವು ಹೊರಗೆ ಹಾಕ್ಲಿಕ್ಕಂದ್ರೆ ನಾನು ಉಪವಾಸ ಬಿದ್ದು ಸಾಯ್ತೀನಿ, ಇಂಥೆಲ್ಲ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಾನೆ ರೀ. ಅದಕ್ಕೆ ಈಗ BJP ಆಫೀಸ್ನಾಗ ಬಂದು ಕೊಡ್ಲಕತ್ತಾನ ತನ್ನ ಮಗನ ಕುರ್ಚಿ ಸಲುವಾಗಿ. BJP ಉದ್ಧಾರಕ್ಕಲ್ಲ. ಖರೇ ಯಡಿಯೂರಪ್ಪಗೆ BJP ಒಳ್ಳೇದು ಆಗ್ಬೇಕಾಗಿದ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ತಗೋ. ಭಾಳ ಗಂಭೀರ ಕೇಸ್ ಅದಾವ ಯಡಿಯೂರಪ್ಪ ಮೇಲೆ. ವಿಜಯೇಂದ್ರ ಮೇಲೂ ಗಂಭೀರ ಕೇಸ್ ಅದಾವ. ಏನೋ ಇಡಿದು ಮೊನ್ನೆ ಹೋಗಿದ್ದಿಲ್ಲ, ED ಕೇಸಿಗೆ ಹೋಗಿದ್ರು. ಖಾಸಗಿ ಕೆಲಸ ದಿಲ್ಲಿಗೆ ಹೋಗಿದ್ದಿಲ್ಲ, ED ಅವ್ರು ಕರೆಸಿದ್ರು. ನಿಮ್ಮ ಅಪ್ಪಲ್ ಸೈಟ್ ಡುಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದು ಎಲ್ಲ ಪ್ರೂಫ್ ಸಿಕ್ಕಾವ, ಜೈಲಿಗೆ ಹೋಗ್ತಾರವ್ರು. ಅದಕ್ಕೆ ಸುಮ್ಮನೆ ರಾಜಕೀಯದಿಂದ ದೂರ ಆಗಬೇಕು. ಭಾಳ ಒಂದು ಕ್ಷೇತ್ರಕ್ಕೆ MLA ಆಗಲಿ ಬಿಟ್ಟು ರಾಜ್ಯಾಧ್ಯಕ್ಷರು ನಾನೇ ರಾಜ್ಯದ ಮುಖ್ಯಮಂತ್ರಿ, ಉಳ್ಕಿದವ್ರು ಏನು ಮಾಡ್ಬೇಕು? ನಾವೆಲ್ಲ ಪಾರ್ಟಿಗೆ ಅವರೊಬ್ಬನೇ ಅಟ್ಯಾಕಟ್, ಅವೊಬ್ಬನೇ ಸೈಕಲ್ ಇರ್ತಾನ. ನಾವು ಸೈಕಲ್ ಮ್ಯಾಗ ಅಡ್ಡಾಡಿವಿ. ನಾವೇನೋ ನೋಡ ಅವಾಗ ಹೆಲಿಕಾಪ್ಟರ್ ಇದ್ದು ಸುಮ್ಮನೆ ಕತ್ತಿ ಹೊಡಿತಾರೆ ಹೊಳ್ಳಿ ಮೇಲೆ.